ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಗುರುವಾರ 7ನೇ ತಾರೀಕು ಆಲೂಗಡ್ಡೆ ಪಲ್ಯ, ಪುಳಿಯೋಗರೆ, ಟೊಮೊಟೊ ಚಟ್ನಿ, ತೆಂಗಿನಕಾಯಿ ಚಟ್ನಿ, ರಾಗಿ ಗಂಜಿ ಮತ್ತು ಬಂದು ದೋಸೆ. ಇಷ್ಟು ಮಾಡಿದ್ದೀನಿ ನನ್ನ ಮಗನ ಲಂಚ್ ಬಾಕ್ಸು. ಈಗ ರಾಗಿ ಗಂಜಿ ಬಂದು ಕಂಪಲ್ಸರಿ ಬೆಳಗ್ಗೆ ಟೈಮು ನಾವು ಮಾಡ್ತೀವಿ. ಇದು ಪುಳಿಯೋಗರೆ ಮಧ್ಯಾಹ್ನಕ್ಕೆ, ಬೆಳಗ್ಗೆ ನಾಷ್ಟಕ್ಕೆ ದೋಸೆ, ತೆಂಗಿನಕಾಯಿ ಚಟ್ನಿ ಮತ್ತು ಟೊಮೊಟೊ ಚಟ್ನಿ, ಆಲೂಗಡ್ಡೆ ಪಲ್ಯ. ಈಗ ಬಾಕ್ಸಿಗೆ ಮಾಡ್ತಾಯಿದ್ದೀನಿ. ಇದು ಆಲೂಗಡ್ಡೆ ಪಲ್ಯಕ್ಕೆ, ಇದು ಕೆಂಪು ಚಟ್ನಿಗೆ, ಇದು ತೆಂಗಿನಕಾಯಿ ಚಟ್ನಿಗೆ, ಇದು ದೋಸೆಗೆ, ಇದು ಪುಳಿಯೋಗರೆ ಕಟ್ಟಕ್ಕೆ. ನಿಮ್ಮ ಮನೇಲಿ ಇವತ್ತು ಟೈಮ್ ಬಂದುಬಿಟ್ಟು ನೋಡಿ, ಕರೆಕ್ಟಾಗಿ 8:45 ಇವಾಗ ಅವನು ರೆಡಿ ಆಗ್ತಾಯಿದ್ದಾನೆ. ನಾನು ಅಷ್ಟರಲ್ಲಿ ಬೆಳಗ್ಗೆ ಎದ್ದುಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ಇಷ್ಟೆಲ್ಲ ಐಟಮ್ಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ನಾಳೆ ಏನು ಐಟಮ್ಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಅದನ್ನೇ ಮಾಡ್ತೀನಿ. ಡೈಲಿ ಮಾಡಿ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಯಾವ್ದು ಮಾಡಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಮನೇಲಿ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ನಾಳೆ ಅದನ್ನು ಮಾಡ್ತೀನಿ. ಬೆಳಗ್ಗೆ ಲಂಚಿಗೆ ಬೇರೆ, ಟಿಫನಿಗೆ ಬೇರೆ ಕಟ್ತಾ ಇರಬೇಕು. ಇದು ಯಾಕಂದರೆ ಅಲ್ಲಿ ಆಫೀಸಲ್ಲಿ ಎಲ್ಲ ಕೂತ್ಕೊಂಡು ತಿಂತಾ ಇರ್ತಾರಲ್ಲ, ಒಂದೇ ಥರ ಮಾಡಿ ಕಳಿಸಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ನಾಳಿನ ಬ್ರೇಕ್ಫಾಸ್ಟು ನಿಮ್ಮ ಮನೇಲಿ ಏನು ಮಾಡ್ತೀರಾ, ನಾಷ್ಟ ನಿಮ್ಮ ಮನೇಲಿ ಏನು ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ ವಿಡಿಯೋ ಮಾಡಾಕಿ ನಾನು ಅದನ್ನು ಮಾಡ್ತೀನಿ. ಇದು 2 ಬಾಕ್ಸ್ ರೆಡಿ ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಆಲೂಗಡ್ಡೆ ಪಲ್ಯ. ಹಾಕ್ತಾಯಿದ್ದೀನಿ. ಏನು ಬಾಕ್ಸ್ ಕಟ್ಟಿದ್ರು ಹಾಳು ಮಾಡ್ಕೊಂಡು ಬರ್ತಾನೆ. ಒಂದೊಂದ್ಸಲ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಬೇರೆದವ್ರಿಗೆ ಕೊಟ್ಬಿಡ್ತಾನೆ ಲಂಚು. ಕಮೆಂಟ್ ಮಾಡಿ ಹೇಳಿ ನಾಳೆ ನೀವೇನು ಟಿಫನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನನ್ನ ಟಿಫನ್ ಇಷ್ಟ ಆಯಿತಾ ಅಂತ ಲೈಕ್ ಮಾಡಿ. ದೋಸೆ ಅವ್ನು ತಿನ್ನೋದೇ 2 ದೋಸೆ. ನಾನು ಇರಲಿ ಅಂತ 3 ದೋಸೆ ಕಟ್ಟಿರ್ತೀನಿ. ದೋಸೆ, ಇದು ಪುಳಿಯೋಗರೆ.